ಮೊದಲನೇದಾಗಿ ನಾನು ಯಾಕಂದರೆ ನಮಗೂ ಒಳ್ಳೆಯ ಸ್ನೇಹಿತರು ಪಾಪ ಹರೀಶ್ ರೈ ಅವರು ಸುಮಾರು 99ರಿಂದನೂ ನನಗೆ ಪರಿಚಯ ಪಾಪ. ಅವತ್ತಿಂದ ಇವತ್ತರೆಗೂ ಎಲ್ಲೂ ಏನೋ ಒಂದು ಸಿನಿಮಾ ಇಂಡಸ್ಟ್ರಿಲಿ ಒಂದು ಕೆಟ್ಟ ಹೆಸರು ತೊಗೊಂಡಿಲ್ಲ. ಒಳ್ಳೆ ರೀತಿ ಫೈಟ್ ಮಾಡಿದ್ರು, ಒಳ್ಳೆ ರೀತಿ ಎಲ್ಲ ರೀತಿಯಲ್ಲೂ ಇದು ಮಾಡ್ಕೊಂಡು ಬಂದರು. ನಾನು ಎರಡೇ ಮಾತಾಡ್ತೀನಿ, ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಎಲ್ಲ ರೀತಿಯಲ್ಲೂ ಚೆನ್ನಾಗೇ ಇದೆ. ಈಗ ಒಂದು 6 ತಿಂಗಳಿಂದ ಸಿನಿಮಾಲಿ ಏನು ಫೈಟ್ ಮಾಡಿದ್ರು ಅದೇ ರೀತಿ ಅವ್ರ ಸಾವು ಜೊತೆನೂ ಫೈಟ್ ಮಾಡಿದ್ರು. ನಿಜವಾಗ್ಲೂ ಹೆಚ್ಚು ಕಡಿಮೆ ಸುಳ್ಳು ಹೇಳಬಾರ್ದು. ಅವರು ಹೆಚ್ಚು ಕಡಿಮೆ ಒಂದು 6 ತಿಂಗಳು 1 ವರ್ಷದಿಂದನೂ ಸಿನಿಮಾಲಿ ಯಾವ ರೀತಿ ಅವ್ರು ಫೈಟ್ ಮಾಡ್ಕೊಂಬಂದ್ರು ಸಾವುಗೂ ಅದೇ ರೀತಿಯೇ ಫೈಟ್ ಮಾಡಿ ಅವ್ರು ಇಷ್ಟು ವರ್ಷ ಇಷ್ಟು ತಿಂಗಳು ಪಾಪ ಚೆನ್ನಾಗೇ ಇದ್ದರು. ಇವತ್ತವರು ಒಂದು ಹೇಳಬಾರ್ದು ದೈವದಿನರಾಗಿದ್ದಾರೆ. ಇವತ್ತು ದೇವರು ಅವರಿಗೆ ನಿಜವಾಗ್ಲೂ ಅವ್ರ ಮಕ್ಕಳಿಗಾಗಲಿ ಅವ್ರ ಫ್ಯಾಮಿಲಿಗಾಗಲಿ ಒಳ್ಳೆಯದಾಗಲಿ. ಮಾಧ್ಯಮದವರು ಪಾಪ ಬೆಳಗ್ಗೆಯಿಂದ ಇದ್ರಿ, ತಾವು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರಿ. ದೇವ್ರ ದಯದಿಂದ ಜೋರಾಗಿ ಮಳೆ ಬರಲಿಲ್ಲ, ಮಳೆ ಬಂದು ಏನೂ ತೊಂದರೆ ಆಗಿಲ್ಲ. ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರ ಫ್ಯಾಮಿಲಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ಸರ್ಕಾರ ಆಗಿರ್ಬೋದು. ಯಾಕಂದರೆ ಎಲ್ಲ ಒಂದು ಫಸ್ಟ್ ನಮ್ಮ ಸುದೀಪ್ ಅವ್ರು ಇರ್ಬೋದು, ದರ್ಶನ್ ಅವ್ರು ಇರ್ಬೋದು, ಯಶ್ ಅವ್ರು ಇರ್ಬೋದು, ಎಲ್ಲ ಸಿನಿಮಾಗೂ ಫಸ್ಟ್ ವಿಲನ್ ಮಾಡಿದ್ದೆ ನಮ್ಮ ಎಲ್ಲ ಅವ್ರ ಫಸ್ಟ್ ಸಿನಿಮಾಗಳಿಗೆ ವಿಲನ್ನಾಗಿ ಮಾಡಿದ್ದು ನಮ್ಮ ಹರೀಶ್ ರೈ ಅವರೇ. ಅದು ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೆಸರಿದೆ. ಅದು ಹಿಸ್ಟ್ರಿನೇ ಬಿಡಿ. ಯಾಕಂದರೆ ಒಂದೇ ಹೀರೋ ಒಂದೇ ವಿಲನ್ನು 3 ಸಿನಿಮಾ 4 ಸಿನಿಮಾಗೆ ಸ್ಟಾರ್ಟಿಂಗ್ ಬಂದಿರೋ ಹೀರೋಗಳಿಗೆ ಅವತ್ತೊಂದು ದಿನ ವಿಲನ್ನಾಗಿ ಮಾಡೋದು ತುಂಬ ಕಷ್ಟ ಇದೆ. ನಾವು ನೋಡ್ದಂಗೆ ಫಸ್ಟ್ ಟೈಮ್ ಇದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗಿರೋದು. ಅವರು ಮಕ್ಕಳಾಗಲಿ ಇನ್ನೊಂದಾಗಲಿ ಅವ್ರು ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಸರ್ಕಾರ ಆಗಲಿ ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮ್ಮ ಎಲ್ಲ ಒಂದು ಮಾಧ್ಯಮದವರು ಇರ್ಬೋದು, ನಮ್ಮ ಹೀರೋಗಳಿರ್ಬೋದು, ಯಾರೇ ಇರ್ಬೋದು, ದಯವಿಟ್ಟು ಅವ್ರ ಫ್ಯಾಮಿಲಿಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲ ರೀತಿಯಲ್ಲಿ ಅವ್ರಿಗೆ ಸಪೋರ್ಟ್ ಕೊಡಿ ದಯವಿಟ್ಟು. ಅವರಿಬ್ಬರು ಮಕ್ಕಳಿಗೆ ಇವತ್ತು ಅವ್ರು ಯಾರೂ ಇಲ್ಲ ಪಾಪ. ಅವರು ಪಾಪ 3 ಜನ ಮನೇಲಿ. ಇವತ್ತು ಸರ್ಕಾರ ಇರ್ಬೋದು, ನಮ್ಮ ಇಂಡಸ್ಟ್ರಿ ಇರ್ಬೋದು, ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳಿಕೊಂಡು 2 ಮಾತು ಮುಗಿಸ್ತೀನಿ. ಹರೀಶ್ ರೈ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಅವ್ರ ಮನೆಯವ್ರಿಗೂ ಒಳ್ಳೇದು ಮಾಡಲಿ ಅಷ್ಟೇ. ರವಿ ಸಿಂಗ್ ಅಂದ್ಬಿಟ್ಟು ನಾನು ಸುದೀಪ್ ಅಸೋಸಿಯೇಷನ್ಗೆ ಸ್ಟೇಟ್ ಪ್ರೆಸಿಡೆಂಟಮ್ಮ. ನಾನು ಮುಖ್ಯವಾಗಿ ನಮ್ಮ ಹರೀಶ್ ರೈಗೆ ನಾನು ಒಂದು 26-27 ವರ್ಷ ಸ್ನೇಹಿತ. ನಮ್ಮ ಹೆಂಗೆ ಅಂತ ಅದು ಇವಾಗಲೂ ಕಿವಿಲಿ ಕೇಳ್ದಂಗೆ ಅನಿಸ್ತಾ ಇದೆ, ಎಕೋ ಆಗ್ತಾ ಇದೆ. 3ನೇ ಮಗ ನೀನು, 3ನೇ ಮಗ ಅಂತ ಹೇಳ್ತಾ ಇದ್ರು. ನಿಮಗೆ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅವರು, ಒಳ್ಳೆ ಆರ್ಟಿಸ್ಟು ಆ್ಯಂಡ್ ಒಳ್ಳೆ ಪರ್ಸನ್ನು, ಸ್ಟ್ರಾಂಗ್ ಪರ್ಸನ್. ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಆ್ಯಂಡ್ ಅವ್ರ ಮನೆಯವ್ರಿಗೆಲ್ಲರಿಗೂ ಶಕ್ತಿ ಕೊಡಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲ, ಸಾವು ಅಂತ ಕಣ್ಮುಂದೆ ಬಂದಾಗ ಒಂದೊಂದು ಕ್ಷಣ ಹೆಂಡತಿ, ಮಕ್ಕಳು, ತಾಯಿ ಎಲ್ಲವೂ ಕಣ್ಮುಂದೆ ಕಾಣ್ತಾ ಇತ್ತು. ಬಿಟ್ಟು ಹೋದರೆ ಹೇಗೆ ಜೀವನ ಮಾಡ್ತಾರೆ, ನಾನಿಲ್ಲ ಅಂದರೆ ಹೇಗೆ, ಅಷ್ಟು ನೋವು ತಿಂದರು. ನಿಜವಾಗ್ಲೂ ನರಕ ರೀ ಆ ನೋವು. ಬಟ್ ಅದಕ್ಕೆ ಫ್ಯಾಮಿಲಿಗೆ ತುಂಬ ಧನ್ಯವಾದ ತಿಳಿಸ್ಬೇಕು. ಒಂದೊಂದು ಕ್ಷಣನೂ ಅವ್ರ ಹೆಂಡತಿ ಅವ್ರ ಜೊತೆಲಿ ಇಟ್ಕೊಂಡು ಏನು ಬೇಕು ಏನು ಬೇಡ ಒಂದೊಂದು ಕ್ಷಣನೂ ನಾವಿದ್ದೀವಿ. ಮನೆಗೆ ಬಂದಾಗಲೂ ಅಷ್ಟೇ ಅವತ್ತು ತುಂಬ ಸುಸ್ತು, ಕಣ್ಣೆಲ್ಲ ಮಂಜಾಗ್ತಾ ಇತ್ತು ಅವತ್ತು. ಹೆಂಗೆ ಅಂದರೆ ಯಾರಿಗೂ ಬೇಡ ರೀ ಆ ನರಕ. ನಿಜವಾಗ್ಲೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ಅವ್ರ ಮಕ್ಕಳ ಜೊತೆಗೆ ಅವ್ರ ತಂದೆ ಯಾವಾಗಲೂ ಬೆನ್ನಿಂದೆ ನಿಂತಿರಲಿ ಅಂತ ನಾನು ಹಾರೈಸ್ತೀನಿ. ಆ ತಾಯಿಗೆ ತಡ್ಕೊಳ್ಳೋ ಶಕ್ತಿ ಕೊಡಲಿ ಆ ಮಕ್ಕಳಿಗೆಲ್ಲ ಅಂತ ನಾನು ಕೇಳ್ಕೊಳ್ತೀನಿ. ನಿಜವಾಗ್ಲೂ ಅವ್ರ ಕುಟುಂಬಕ್ಕೊಳಲ್ಲ.